ಇನ್ನು 5 ಕ್ಷೇತ್ರ ಹೊರಗಡೆ ಗ್ರಾಮೀಣ ಪ್ರದೇಶ. ನಾನು ನಿಮ್ಮೆಲ್ಲಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಾಯಿ ಕೋಲಾರ ನಿಮ್ಮ ಮೇಲೆ ಇದೆ. ಎಲ್ಲಿ ನಿಮ್ಮ ಯಜಮಾನರು ರಾಮೇಗೌಡರು? ಅಲ್ಲಿ ನಮ್ಮ MLC ಎಲ್ಲ ಇದ್ದಾರೆ. ರೆಡ್ಡಿ ಬಂದಿಲ್ಲ, ರೆಡ್ಡಿ ಅವರು ಬಂದಿಲ್ಲ, ಅವರು ದೊಡ್ಡವರು ಬಂದಿಲ್ಲ. ರಾಮೇಗೌಡ್ರೆ, ನಮ್ಮ ಶ್ರೀಮತಿ ಅವ್ರದ್ದು ನಿಮ್ದು ನಮ್ಮ ವಿಧಾನ ಪರಿಷತ್ ಸದಸ್ಯರು ಜವಾಬ್ದಾರಿ ಹೆಚ್ಚು. ಕೃಷ್ಣಾರೆಡ್ಡಿ ಬಂದಿಲ್ಲ, ನಮ್ಮ ಶಿಡ್ಲಘಟ್ಟದ ರವಿಯೂ ಬಂದಿಲ್ಲ. ನನ್ನ ಹತ್ರ ಮಾತನಾಡಿದ್ದರು. ಜವಾಬ್ದಾರಿ ನಿಮ್ಮ ಮೇಲಿದೆ, ಆ ಸೀಟನ್ನ ಗೆಲ್ಲಿಸ್ಕೊಂಡ್ಬರ್ಬೇಕು. ಸಮೃದ್ಧಿ ಮಂಜುನೂ ಬಂದಿಲ್ಲ. ಸರಿ, ಇದರಿಂದ ಈ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದಿರೋ ಹೆಣ್ಣು ಮಕ್ಕಳು, ನಮ್ಮ ಮುಖಂಡಗಳು ಯಾರಿದ್ದೀರಿ, ನಿಮ್ದು ಜವಾಬ್ದಾರಿ ಇದೆ. ಈ ಮಾತನ್ನು ಹೇಳಿ ನನ್ನ ಹಾಸನ, ಮೈಸೂರಿಂದ ಯದುವೀರ ಮಹಾರಾಜರು ಒಳ್ಳೆ ವ್ಯಕ್ತಿ. ಮಂಡ್ಯ ಇಲ್ಲಿ ದಯಮಾಡಿ ನೀವು ತುಮಕೂರು ಸೋಮಣ್ಣ ಬಂದು ದಯಮಾಡಿ ನಿಮ್ಮೆಲ್ಲಲ್ಲಿ ವಿನಂತಿ ಮಾಡ್ತೇನೆ. ನಾನು ತುಂಬ ಮಾತನಾಡಿದೆ ಅಂತ ಕಾಣುತ್ತೆ, ದಯಮಾಡಿ ಕ್ಷಮೆ ಕೇಳ್ತೇನೆ. ನಾನು ಕುಮಾರಣ್ಣವರು ಮಾತನಾಡ್ತಾರೆ. ಅಮ್ಮ, ನಿಮ್ಮ ನಾಯಕತ್ವದಲ್ಲಿ ಈ ಪಕ್ಷ ಮುಂದೆ ಬಹಳ ಬಲಯುತವಾಗಿ 51% ಹೆಣ್ಣು ಮಕ್ಕಳಿದ್ದೀರಿ. ನೀವು ಇಡೀ ರಾಜ್ಯ ಸುತ್ತಿ ಉಳಿದ ಪದಾಧಿಕಾರಿಗಳನ್ನು ಕುಮಾರಣ್ಣ ಸಮಾಲೋಚನೆ ಮಾಡಿ ಅವರನ್ನು ನೇಮಕ ಮಾಡಿ, ನೀವು ಈ ಚುನಾವಣೆ ಮುಗಿದ ಮೇಲೆ ಈ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿ ಅಂತ ಹೇಳಿ ನೀವು ತುಂಬ್ತೀರಿ ಅನ್ನೋ ಆತ್ಮವಿಶ್ವಾಸದಿಂದ ನಿಮಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ರಿ. ಲೀಲಾವತಿ ಆರ್ ಪ್ರಸಾದ್ ಅವರಿಗೆ, ಹಿಂದಿನ ಅಧ್ಯಕ್ಷಗಳಿಗೆ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸೋದರಿಯರಿಗೆ, ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ನನ್ನ ಸೋದರಿ, ಹಲವಾರು ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೆ ನಾನು, ಶಾಸಕರಿಗೆ ನಾನು ಅನಂತಾನಂತ ನಮಸ್ಕಾರಗಳನ್ನು, ಮಾಧ್ಯಮದವರಿಗೆ, ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.